ನಮಸ್ತೆ ಆತ್ಮೀಯರೇ, ಇವತ್ತೊಂದು ಸುಲಭವಾಗಿ ಮಾಡಬಹುದಾದಂಥ ಬಟಾಟಾ ಮಸಾಲಾ ರೆಸಿಪಿಯನ್ನು ನೋಡೋಣ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: 5 ಬಟಾಟೆ, 2 ಚಮಚ ಚಕಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಚಿಟಿಕೆ ಅರಿಶಿನ, ಚಿಟಿಕೆ ಗರಂ ಮಸಾಲ ಮತ್ತು ಒಗ್ಗರಣೆಗೆ ಸಾಸಿವೆ, 1/4 ಚಮಚ ಮೊಸರು, 3 ಟೊಮೆಟೊ ತಗೊಂಡಿದ್ದೇನೆ, 2 ಹಸಿಮೆಣಸು, 1 ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು. ಇವಿಷ್ಟು ಸಾಮಗ್ರಿಗಳು ಬೇಕಾಗುತ್ತವೆ ಆತ್ಮೀಯರೇ. ಇದನ್ನು ಫಸ್ಟಿಗೆ ನಾವು ಕಟ್ ಮಾಡಿಟ್ಕೊಂಡಿದ್ದೇನೆ. ನಾನು ಟೊಮೆಟೊನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಬಟಾಟೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೇನೆ ಹೀಗೆ. ಮತ್ತೆ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದಿಷ್ಟು ಸಾಮಗ್ರಿಗಳು ರೆಡಿಯಾಗಿವೆ. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ನಾವು. ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನ ಈಗ ಫಸ್ಟಿಗೆ ಹಸಿಮೆಣಸು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳುವ. ಇದು ಕೆಂಪಾಗ್ತಾ ಬರುವಾಗ ಇದಕ್ಕೆ ಫಸ್ಟಿಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳುವ ಒಗ್ಗರಣೆಗೆ. ಇದು ಸ್ವಲ್ಪ ಫ್ರೈ ಆಗ್ತದೆ. ಆದ್ಮೇಲೆ ಇದು ಫ್ರೈ ಆದಾಗ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಹಾಕೊಳ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊಳ್ಳುವ ನಾವು. ಮೆಂತ್ಯ ಸ್ವಲ್ಪ ಫ್ರೈ ಆಗಬೇಕು ಆದ್ಮೇಲೆ. ಇದು ಮೆಂತ್ಯ ಸೊಪ್ಪು ಫ್ರೈ ಆಗುವಾಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕೊಳ್ಬೇಕು. ಮಸಾಲ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ನಮಗೆ ಬೇಕಾದಷ್ಟು. ಮಸಾಲ ಪದಾರ್ಥ ಹಾಕೊಂಡು ಜಾಸ್ತಿ ಬಿಸಿ ಇಟ್ಕೊಳ್ಬೇಡಿ, ಉರಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಗ್ರೈಂಡ್ ಮಾಡಿಟ್ಟಿರುವ ಟೊಮೆಟೊನ ಹಾಕೊಳ್ಳುವ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಮಗೆ ಒಂದು ಲೋಟದಷ್ಟು ನೀರು ಹಾಕೊಳ್ಳುವ. ಜಾಸ್ತಿ ನೀರು ಹಾಕೋದು ಬೇಡ. ಇದನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕಾಗುವಂಥ ಚಪಾತಿ, ದೋಸೆ, ಪೂರಿಯೊಂದಿಗೆ ಮಾಡ್ಬೋದು ಅಂತ ರೆಸಿಪಿ. ಅದಕ್ಕೆ ಜಾಸ್ತಿ ನೀರು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀರು ಹಾಕೊಂಡು ಹೀಗೆ 1-2 ನಿಮಿಷ ಬೇಯಲಿಕ್ಕೆ ಬಿಡುವ. ಈಗ ಇದು ಆಗಿದೆ. ಇದಕ್ಕೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಟಾಟೆಯನ್ನು ಹಾಕೊಳ್ಳುವ. ಬಟಾಟೆನ ಮೊದಲೇ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಇದಕ್ಕೆ ಜಾಸ್ತಿ ಬೇಯುವ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹಾಕಿ ಸ್ವಲ್ಪವೇ ಬೇಯಿಸ್ಕೊಡುವ. ಸ್ವಲ್ಪ ನೀರು ಹಾಕೊಂಡು ದಪ್ಪವಾಗಿ ಮಾಡ್ಕೊಂಡು, ಜಾಸ್ತಿ ನೀರು ಮಾಡ್ಕೊಬೇಡಿ. ಅದಕ್ಕೀಗ ನಾವು ಒಂದು ಕಾಲು ಲೋಟದಷ್ಟು ಮೊಸರನ್ನು ಹಾಕೊಂಡಿದ್ದೇನೆ. ಮೊಸರು ಹಾಕಿ ಜಾಸ್ತಿ ಬೇಯಿಸೋದು ಬೇಡ, 1-2 ನಿಮಿಷ ಬೆಂದರೆ ಸಾಕು. ಇದೀಗ ರೆಡಿ ಆಗಿದೆ. ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡೋಣ. ಇದನ್ನು ನಾವು ಚಪಾತಿ, ದೋಸೆ, ಪೂರಿಯೊಂದಿಗೂ ಮತ್ತೆ ಬೇಕಾದ್ರೆ ಅನ್ನದೊಂದಿಗೆ ಸವಿಬಹುದು. ತುಂಬಾ ಚೆನ್ನಾಗಿರ್ತದೆ. ದಿನ ಒಂದೇ ತರದ್ದು ಮಾಡಬಹುದು. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಾಗ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗ್ತದೆ. ಬಟಾಟೆಯಿಂದ ಮಾಡಬಹುದಂತ ಇದು ಬಟಾಟಾ ಮಸಾಲ. ಇದನ್ನೊಮ್ಮೆ ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಬಂದಿದೆ ಆದ್ಮೇಲೆ ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.